ಏನಾಗ್ತಾ ಇದೆ ಗೊತ್ತು? ಸಮುದ್ರದಲ್ಲಿ ಇವರು ಭಯಕ್ಕೆ ಒಳಗಾದರು. ಮೂರನೇದಾಗಿ ಯೇಸು ಕ್ರಿಸ್ತನು ಪ್ರಾರ್ಥನಾ ಮುಗಿಸಿಕೊಂಡು ಸಮುದ್ರ ದಂಡೆಗೆ ಬಂದ. ಇವ್ರ ಪರಿಸ್ಥಿತಿಯನ್ನು ನೋಡಿದ. ಸಮುದ್ರ ದಂಡೆಗೆ ಬಂದ ನಂತರ ಇವ್ರ ಪರಿಸ್ಥಿತಿಯನ್ನು ನೋಡಿದ. ಅಪಾಯಕ್ಕೆ ಒಳಗಾಗಿದ್ದಾರೆ. ಗಾಳಿ ಮಳೆ ಬರ್ತಾ ಇದೆ, ಮುಳುಗುವ ಸ್ಥಿತಿಯಲ್ಲಿದ್ದಾರೆ. ಅವಾಗ ಯೇಸು ಕ್ರಿಸ್ತ ನೋಡಿ ಇವರು ಭಯಪಟ್ಟು ಭೂತವಂತೆ. ಅವಾಗ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾರೆ, ಭಯಪಡಬೇಡ್ರಿ, ಧೈರ್ಯವಾಗಿರಿ, ನಾನು ನಿಮ್ಮ ಸಂಗಡ ಇದ್ದೇನೆ. ಅವಾಗ ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ ಹೇಳುವಾಗ ಅವಾಗ ಪೇತ್ರನಿಗೆ ಉಜ್ಜೀವನ ಬಂತು. ಪೇತ್ರನಿಗೆ ಏನ್ ಬಂತು? ಉಜ್ಜೀವನ ಬಂತು. ಪೇತ್ರನು ತಕ್ಷಣವೇ ದೋಣಿಯಲ್ಲಿ ನಿಂತು ತಕ್ಷಣವೇ ದೇವರನ್ನು ನೋಡಿದ. ಅವಾಗ ಯೇಸು ಕ್ರಿಸ್ತನ್ ಏನ್ ಮಾಡಿದ ಗೊತ್ತು? ಗಾಳಿಯನ್ನು, ಮಳೆಯನ್ನು, ಬಿರುಗಾಳಿಯನ್ನು, ಸಮುದ್ರ ತೆರೆಗಳನ್ನು ನಿಲ್ಲಿಸಿದ. ಶಾಂತವಾಗು, ನಿರ್ಮಲವಾಗು ಅಂತೇಳಿ ಒಂದು ಮಾತು ಯೇಸು ಕ್ರಿಸ್ತನು ಗಾಳಿಗೆ, ಮಳೆಗೆ, ಸಮುದ್ರ ತೆರೆಗಳಿಗೆ, ಸೃಷ್ಟಿಗೆ ಆಜ್ಞಾಪಿಸಿದಾಗ ಎಲ್ಲ ಶಾಂತವಾಯಿತು. ಮಳೆ ನಿಂತೋಯ್ತು, ಸಮುದ್ರ ತೆರೆಗಳು ನಿಂತೋಯ್ತು, ಗಾಳಿ ನಿಂತೋಯ್ತು. ಪೇತ್ರನಿಗೆ ಉಜ್ಜೀವನ ಬಂತು. ಅಯ್ಯೋ, ದೇವರು ಅದ್ಭುತವನ್ನು ಮಾಡಿದ್ದಾನೆ, ಸೂಚಕ ಕಾರ್ಯ ಮಾಡಿದ್ದಾನೆ. ಯೇಸು ಕ್ರಿಸ್ತನು ಒಂದು ಮಾತು ಮಾತಾಡಿದ್ದಾಗ ಗಾಳಿ ನಿಂತೋಯ್ತು, ಸಮುದ್ರ ನಿಂತೋಯ್ತು ಅಂತ ಹೇಳುವಾಗ ಯೇಸು ಪೇತ್ರನು ಎದ್ದು ನಿಂತು ಹೇಳ್ತಾ ಇದ್ದಾನೆ, ಪ್ರಭು ನೀನು ಅಲ್ಲೇ ಇರು, ನಾನು ಬರ್ತೀನಿ, ನಾನು ನಿನ್ನ ಕಡೆಗೆ ಬರ್ತೀನಿ ಅಂತ ಹೇಳಿದ. ಉಜ್ಜೀವನ ಬಂತು ನೋಡ್ರಿ ಪೇತ್ರನಿಗೆ. ಪೇತ್ರನಿಗೆ ಶಕ್ತಿ ಬಂತು, ಪೇತ್ರನಿಗೆ ಬಲ ಬಂತು. ದೇವರು ಅದ್ಭುತವನ್ನು ಮಾಡಿದ್ದಾಗ ಎದ್ದು ನಿಂತ. ದೇವರು ಹೇಳ್ತಾ ಇದ್ದಾನೆ, ಬಾ ನನ್ನ ಕಡೆಗೆ, ಬಾ ನನ್ನ ಕಡೆಗೆ ಅಂದಾಗ ಪೇತ್ರನು ಸಮುದ್ರ ನೋಡಿಲ್ಲ, ಸೃಷ್ಟಿ ನೋಡಿಲ್ಲ, ದೋಣಿ ನೋಡಲಿಲ್ಲ, ಯಾರು ಕಾಣಲಿಲ್ಲ. ಪೇತ್ರನಿಗೆ ಯೇಸು ಕ್ರಿಸ್ತನನ್ನೇ ದೃಷ್ಟಿಸಿ ನೋಡಿದ, ಯೇಸು ಕ್ರಿಸ್ತನನ್ನೇ ನೋಡಿದ, ಯೇಸು ಕ್ರಿಸ್ತನ ಮಹಿಮೆ ನೋಡಿದ, ಯೇಸು ಕ್ರಿಸ್ತನ ಪ್ರಸನ್ನತೆ ನೋಡಿದ. ಸಮುದ್ರದಲ್ಲಿ ಕಾಲು ಇಡ್ತಾ ಇದ್ದಾನೆ ಅಂತೇಳಿ ಕೂಡ ಗಮನ ಕೊಡಲಿಲ್ಲ. ದಾರಿ ಇದೆ, ಒಳ್ಳೆ ರೋಡ್, ಹೈವೇ ರೋಡ್ ಇದೆ ಅಂತೇಳಿ ನಡೀತಾ ಇದ್ದಾನೆ. ಯೇಸು ಕ್ರಿಸ್ತನನ್ನು ದೃಷ್ಟಿಸಿ ನೋಡೋ ತನಕ ಚೆನ್ನಾಗಿ ನಡೀತಾ ಇದ್ದಾನೆ. ಸಮುದ್ರದಲ್ಲಿ ಕಾಲಿಟ್ಟ, ಮುಳುಗೋಗ್ತಾ ಇಲ್ಲ, ನಡೀತಾ ಇದ್ದಾನೆ. ದೇವರ ಕೃಪೆ, ದೇವರ ಶಕ್ತಿ, ತನ್ನ ನಂಬಿಕೆದಿಂದ ನಡೀತಾ ಸ್ವಲ್ಪ ನಡೆದಾಗ, ಒಂದು 10 ಫೀಟ್ ನಡೆದಾಗ ಆವಾಗ ಪೇತ್ರನು ಆವಾಗ ನೋಡ್ತಾ ಇದ್ದಾನೆ ಕೆಳಗಡೆ, ನಾನು ಎಲ್ಲಿ ನಡೀತಾ ಇದ್ದೇನೆ? NH ಹೈವೇ ರೋಡ್ನಲ್ಲೂ, ಸಮುದ್ರದಲ್ಲೂ, ನೀರಿನಲ್ಲಿ ನಡೀತಾ ಇದ್ದಾನೆ ಅಂತೇಳಿ ಕೆಳಗಡೆ ನೋಡು. ಯೇಸು ಕ್ರಿಸ್ತನನ್ನು ದೃಷ್ಟಿಸಿ ನೋಡೋ ತನಕ ಚೆನ್ನಾಗಿ ನಡೀತಾ ಇದ್ದಾನೆ. ಸಮುದ್ರ ಅಂತೇಳಿ ಗೊತ್ತಾಗಲಿಲ್ಲ. ದೇವರ ಕೃಪೆ, ದೇವರ ಶಕ್ತಿಯಿಂದ ಯಾವಾಗ ಕೆಳಗಡೆ ನೋಡಿದ, ಯಾವಾಗ ಸಮುದ್ರ ನೋಡಿದ, ಸಮುದ್ರ ಆಳ ನೋಡಿದ, ಬಿರುಗಾಳಿ ನೋಡಿದ, ಆವಾಗ ಭಯಕ್ಕೆ ಒಳಗಾಗಿ ಅಪನಂಬಿಕೆಗೆ ಒಳಗಾದ, ಅವಿಶ್ವಾಸಕ್ಕೆ ಒಳಗಾದ. ಆವಾಗ ಮುಳುಗುತ್ತಾ ಇದ್ದಾನೆ. ಎಲ್ಲಿ? ಸಮುದ್ರ ಕೆಳಗಡೆ. ಮುಳುಗುವಾಗ ಅರ್ಧ ಭಾಗಕ್ಕೆ ಬಂತು ದೇಹಕ್ಕೆ. ಅರ್ಧ ಭಾಗಕ್ಕೆ ಬಂದಾಗ ಕೈ ಎಬ್ಬಿಸ್ತಾ ಇದ್ದಾನೆ, ಕಾಪಾಡು ಪ್ರಭುವ, ನನ್ನನ್ನು ರಕ್ಷಿಸು ದೇವರೇ, ನಾನು ಮುಳುಗುತ್ತಾ ಇದ್ದೇನೆ. ಆವಾಗ ಯೇಸು ಕ್ರಿಸ್ತನ ಸ್ವರ, ಪೇತ್ರನೇ, ನಿನ್ನ ಅಲ್ಪ ವಿಶ್ವಾಸಿಯಾಗಬೇಡ, ಪೂರ್ಣವಾಗಿ ನಂಬಿಕೆ. ಅಪನಂಬಿಗಸ್ತನಾಗಿ ಮುಳುಗಬೇಡ, ಅಲ್ಪ ವಿಶ್ವಾಸಿಯಾಗಿ ನೀನು ಮುಳುಗಿ ಒಳಗಡೆ ಹೋಗಬೇಡ. ನಂಬಿಕೆಯಿಂದ ಹೆಜ್ಜೆ ಇಡು. ದೋಣಿಯಲ್ಲಿ ಎದ್ದು ಹಡಗು ಇಟ್ಟಾಗ, ಹೆಜ್ಜೆ ಇಟ್ಟಾಗ ಸಮುದ್ರದಲ್ಲಿ ನಂಬಿಕೆಯಿಂದ ನನ್ನನ್ನೇ ದೃಷ್ಟಿಸಿ ನಡೀತಾ ಇದ್ದಿ, ನಂಬಿಕೆಯಿಂದ ಹೆಜ್ಜೆ ಇಟ್ಟಿದ್ದಿ, ವಿಶ್ವಾಸದಿಂದ ಮುಂದೆ ಸಾಗುತ್ತಾ ಇದ್ದಿ. ಯಾವಾಗ ಲೋಕ ನೋಡಿದ್ದಿ, ಲೋಕ ಸಮುದ್ರ ನೋಡಿದ್ದಿ, ಲೋಕದ ಸೃಷ್ಟಿ ನೋಡಿದ್ದಿ, ನೀನು ಮುಳುಗಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಿ. ಅಲ್ಪ ವಿಶ್ವಾಸಿ, ಅಪನಂಬಿಕೆ. ಕೆಲವು ಸಲ ಜನರು ದೇವರಲ್ಲಿ ಪ್ರಾರಂಭದಲ್ಲಿ ಚೆನ್ನಾಗಿ ದೇವರನ್ನು ನಂಬುತ್ತಾರೆ, ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವಿಡುತ್ತಾರೆ, ದೇವರಲ್ಲಿ ದೀಕ್ಷಾ ಸ್ನಾನ ಹೊಂದುತ್ತಾರೆ, ಕರ್ತನ ಭೋಜನ ತೆಗೆದುಕೊಳ್ಳುತ್ತಾರೆ, ಅದ್ಭುತಗಳು ಹೊಂದಿಕೊಳ್ಳುತ್ತಾರೆ, ದೇವರ ಮೇಲೆ ನಂಬಿಕೆ ಇಟ್ಟು ಭಯಭಕ್ತಿಯಿಂದ ಬರ್ತಾರೆ. ಕೆಲವು ದಿನಗಳು ಬರ್ತಾರೆ, 1 ತಿಂಗಳ, 5 ತಿಂಗಳ, 1 ವರ್ಷ, 2 ವರ್ಷ, 5 ವರ್ಷ ಬರ್ತಾರೆ. ಸ್ವಲ್ಪ ಲೋಕದಿಂದ ಸಮಸ್ಯೆಗಳು ಬರುವಾಗ, ಕಷ್ಟಗಳು ಬರುವಾಗ
ಬರುವಾಗ, ಅಪಾಯ ಬರುವಾಗ, ನೋವುಗಳು ಬರುವಾಗ, ಯಾರಾದರೂ ಜನರು ವಿರೋಧ ಮಾಡಿದ್ದಾಗ, ಅಡ್ಡಿಗಳು ಮಾಡಿದ್ದಾಗ, ದೂಷಣ ಮಾಡಿದ್ದಾಗ, ಆವಾಗ ಲೋಕದಲ್ಲಿ ಬಿದ್ದು ಹೋಗುತ್ತಾರೆ. ಲೋಕದಲ್ಲಿ ಮುಳುಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಲೋಕದ ಕಾರ್ಯಗಳಲ್ಲಿ, ಲೋಕದ ಜನರಿಗೆ, ಲೋಕದ ಆಶಕ್ಕೆ, ಲೋಕದ ಕ್ರಿಯೆಗಳಲ್ಲಿ ಜನರು ಒಳಗಾಗಿ ಅಲ್ಪ ವಿಶ್ವಾಸಿಗಳಾಗಿ ಜೀವನ ಮಾಡುತ್ತಾರೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಕೇಳಿ ಚೆನ್ನಾಗಿ, ಹೊಲಕ್ಕೆ ಹೋದ ಒಬ್ಬ ರೈತನು ಯೇಸು ಕ್ರಿಸ್ತನು ಉದಾಹರಣೆ ಕೊಡ್ತಾರೆ. ರೈತನು ಹೊಲಕ್ಕೆ ಹೋದ, ಕೆಲವು ಬೀಜಗಳನ್ನು ತೆಗೆದುಕೊಂಡು ಹೋದ, ಹೊಲದಲ್ಲಿ ಬಿತ್ತುತ್ತಾ ಇದ್ದಾನೆ. ಬಿತ್ತುವಾಗ ಬೀಜಗಳು ಕೆಲವು ಬೀಜಗಳು ನೆಲದ ಮೇಲೆ ಬಿದ್ದಿದ್ದಾವೆ, ಇನ್ನು ಕೆಲವು ಬೀಜಗಳು ಬಂಡ ಮೇಲೆ ಬಿದ್ದಿದ್ದಾವೆ, ಇನ್ನು ಕೆಲವು ಬೀಜಗಳು ಮುಳ್ಳು ಗಿಡಗಳಲ್ಲಿ ಬಿದ್ದಿದ್ದಾವೆ, ಇನ್ನು ಕೆಲವು ಬೀಜಗಳು ದಾರಿ ಪಕ್ಕದಲ್ಲಿ ಬಿದ್ದಿದ್ದಾವೆ, ಇನ್ನು ಕೆಲವು ಬೀಜಗಳು ಒಳ್ಳೆ ನೆಲದಲ್ಲಿ ಬಿದ್ದಿದ್ದಾವೆ. ಕೆಲವು ಬೀಜಗಳು ಎಲ್ಲಿ ಬಿದ್ದಿದ್ದಾವೆ ಗೊತ್ತು? ಒಳ್ಳೆ ನೆಲದಲ್ಲಿ ಬಿತ್ತಲ್ಪಟ್ಟಂತ ಬೀಜ 100ರಷ್ಟು ಫಲ ಕೊಟ್ಟಿದೆ. ಮುಳ್ಳು ಗಿಡಗಳಲ್ಲಿ, ಬಂಡೆ ಮೇಲೆ, ದಾರಿ ಪಕ್ಕದಲ್ಲಿ ಬಿತ್ತಲ್ಪಟ್ಟಂತ ಬೀಜಗಳು, ಆ ಮುಳ್ಳು ಬಂಡೆ ಅವು ಅಣಗಿಸ್ತಾ ಇದ್ದೇವೆ, ಬೆಳಿಲಿಕ್ಕೆ ಕೊಡ್ತಾ ಇದೆ. ಅವಾಗ ಯೇಸು ಕ್ರಿಸ್ತನು ಅದಕ್ಕೆ ಕಾಮೆಂಟ್ರಿ ಮಾಡ್ತಾ ಇದ್ದಾನೆ. ಮುಳ್ಳು ಬಂಡೆ ಅಂದ್ರೆ ಲೋಕದ ಆಶೆಗಳಿಗೆ, ಲೋಕದ ಸುಖಕ್ಕೆ, ಲೋಕದ ಆಡಂಬರಕ್ಕೆ, ಲೋಕದ ಕಾರ್ಯಗಳಿಗೆ, ಲೋಕದ ವ್ಯಾಮೋಹಕ್ಕೆ, ಲೋಕದ ಸಂತೋಷ, ಶರೀರ ಸಂತೋಷ, ಮಾನಸಿಕ ಸಂತೋಷ, ಜೀವಿತ ಸಂತೋಷಕ್ಕೋಸ್ಕರ ಲೋಕ ನಿಮ್ಮನ್ನು ಆಕರ್ಷಿಸ್ತಾ ಇದೆ. ಲೋಕವನ್ನು ಹಿಂಬಾಲಿಸಿ ಲೋಕದ ಕಾರ್ಯಗಳನ್ನು ಮಾಡಿ ಒಳ್ಳೆ ಫಲ ನೀವು ಸಭೆಯಲ್ಲಿ ಕೊಡುತ್ತಾ ಇದೆ. ಬೀಜ ನಿಮ್ಮ ಹೃದಯದಿಂದ ತೆಗೆಯಲ್ಪಡ್ತಾ ಇದೆ, ನಿಮ್ಮ ಜೀವಿತದಿಂದ ತೆಗೆಯಲ್ಪಡ್ತಾ ಇದೆ. ಲೋಕದ ಆಶಯದ ಅಡ್ಡಿಗಳು, ಲೋಕದ ಸಮಸ್ಯೆ, ಲೋಕದ ಆಡಂಬರ ಜೀವಿತದಲ್ಲಿ ಮನುಷ್ಯನು ತನ್ನ ನಂಬಿಕೆಯನ್ನು, ನಾನು ದೇವರನ್ನು ನಂಬಿದ್ದೇನೆ, ವಿಶ್ವಾಸಿಯಾಗಿ ನಾನು ಜೀವಿಸ್ತಾ ಇದ್ದೇನೆ, ಲೋಕದಿಂದ ದೇವರು ನನ್ನನ್ನು ಕರೆದ, ಲೋಕದಿಂದ ಆರಿಸಿಕೊಂಡ ಎಂಬುದು ದೇವರಿಗೆ ನಂಬಿಗಸ್ತನಾಗಿ ಜೀವಿಸಬೇಕು. ದೇವರು ಕೊಟ್ಟಂತ ನಂಬಿಕೆ ನಾನು ಕಾಪಾಡಿಕೊಳ್ಳಬೇಕು. ಕೊನೆಯ ತನಕ ಲೋಕ ನನಗೆ ಅಡ್ಡಿ ಬರಲಿ, ಲೋಕದ ಆಶೆಗಳ ಅಡ್ಡಿ ಬರಲಿ, ಲೋಕದ ಕಾರ್ಯಗಳ ಅಡ್ಡಿ ಬರಲಿ, ಲೋಕವನ್ನು ನೋಡೋದಿಲ್ಲ, ನಾನು ದೇವರನ್ನೇ ನೋಡುತ್ತೇನೆ. ಹಲ್ಲೆಲೂಯಾ. ಯಾವಾಗ ನಾವು ದೇವರನ್ನು ನೋಡುತ್ತೇವೋ ಆವಾಗ ನಂಬಿಕೆ ಯಾತ್ರೆಯಲ್ಲಿ ನಾವು ಜೀವಿಸುತ್ತೇವೆ, ನಂಬಿಕೆ ಮಾರ್ಗದಲ್ಲಿ ಜೀವಿಸುತ್ತೇವೆ. ಲೋಕದ ಆಶೆಗಳಲ್ಲಿ ನಾವು ಬಿದ್ದು ಮುಳುಗೋದಿಲ್ಲ. ಲೋಕದಲ್ಲಿ ಕೆಲವರಿಗೆ ಲೋಕದಲ್ಲಿ ಒಳ್ಳೆ ದೇವರಿಗೆ ನಂಬಿಕಸ್ಥರಾಗಿ ಜೀವಿಸಲಿಕ್ಕೆ ಅಡ್ಡಿ ಏನು? ಕೆಲವರಿಗೆ ಜನರ ಅಡ್ಡಿ, ಸಮಸ್ಯೆದ ಅಡ್ಡಿ, ಕುಟುಂಬ ಅಡ್ಡಿ, ಹೊರಗಿನ ಅಡ್ಡಿ, ಪ್ರಪಂಚದ ಅಡ್ಡಿ, ಬಂಧು ಬಲಗದ ಅಡ್ಡಿ ಕೆಲವು ಅನಿಗಿಸ್ತಾ ಇದ್ದೇವೆ. ಅಯ್ಯೋ, ನಾನು ದೇವರನ್ನು ನಂಬಿದ್ದೇನೆ, ದೇವರಿಂದ ನಾನು ಆತ್ಮವನ್ನು ಅಭಿಷೇಕ ಹೊಂದಿಕೊಂಡಿದ್ದೇನೆ, ದೇವರೇ ನಿನ್ನಲ್ಲಿ ಪ್ರಾರ್ಥನೆ ಮಾಡಿ ಈ ಹುಡುಗಿ ನನಗೆ ಸರಿಯಾದ ಜೋಡಿ ಇಲ್ಲವೋ, ದೇವರೇ ನಾನು ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ, ಈ ಹೆಂಡತಿ ನನಗೆ ಸರಿಯಾದ ಜೋಡಿ ಇಲ್ಲವೋ, ನನಗೆ ಗಂಡ ಸರಿಯಾದ ಜೋಡಿ ಇಲ್ಲವೋ ಎಂಬುದು ಪ್ರಾರ್ಥನೆ ಮಾಡಿ ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟು ತೀರ್ಮಾನ ತೆಗೆದುಕೊಳ್ಳೋದಿಲ್ಲ. ಒಂದು ವೇಳೆ ಮದುವೆಯಲ್ಲಿ ಕೂಡ ದೇವರಲ್ಲಿ ಪ್ರಾರ್ಥಿಸೋಣ, ದೇವರ ಮೂಲಕ ನಾವು ಹೆಜ್ಜೆ ಇಡೋಣ, ದೇವರ ಆಲೋಚನೆಗಳು ಹೊಂದಿಕೊಳ್ಳೋಣ, ದೇವರ ಉದ್ದೇಶ ಹೊಂದಿಕೊಳ್ಳೋಣ. ದೇವರಲ್ಲಿ ನಾವು ಪ್ರಥಮ ಸ್ಥಾನ ಕೊಟ್ಟು ದೇವರು ನಮ್ಮ ಹೃದಯದಲ್ಲಿ ಇರೋದಾದ್ರೆ, ದೇವರು ನಮ್ಮ ಸಂಗಡ ಇರೋದಾದ್ರೆ, ದೇವರು ನಮಗೆ ಮಾರ್ಗ ತೋರಿಸ್ತಾನೆ, ದೇವರು ನಮಗೆ ಒಳ್ಳೆ ಆಲೋಚನೆಗಳು ಕೊಡ್ತಾನೆ. ಮುಂದಿನ ಭವಿಷ್ಯತ್ತಿನಲ್ಲಿ ದೇವರು ನಮಗೆ ಕುಟುಂಬವಾಗಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಹೃದಯದಲ್ಲಿ ದೇವರಿದ್ದು ಒಳ್ಳೆ ಭವಿಷ್ಯತ್ತು, ಒಳ್ಳೆ ಜೀವಿತ ಕೊಟ್ಟು ನಮ್ಮನ್ನು ನಡೆಸುತ್ತಾನೆ ಎಂಬುವ ಆಲೋಚನೆಯಿಂದ ಪ್ರಾರ್ಥನೆ ಮಾಡಿ ಪ್ರಥಮ ಸ್ಥಾನ ನಮ್ಮ ಜೀವಿತದಲ್ಲಿ, ಹೃದಯದಲ್ಲಿ ದೇವರು ಇರೋದಾದ್ರೆ ನಾನು ಹೇಳುತ್ತೇನೆ ಕುಟುಂಬದಲ್ಲಿ ಒಡಕು ಬರೋದಿಲ್ಲ, ನಮ್ಮ ಜೀವಿತದಲ್ಲಿ ಸುಖಕರವಾಗಿ ನಮ್ಮ ಸಂಗಡ ಇದ್ದು ದೇವರು ನಡೆಸುತ್ತಾನೆ. ಗಂಡ ಹೆಂಡತಿ ಇದ್ರೂ ಕೂಡ ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಫಸ್ಟ್ ದೇವರು ಇರಬೇಕು. ದೇವರೇ ನಿನ್ನ ಪ್ರಾರ್ಥನಾ ಪ್ರಥಮ ಸ್ಥಾನ, ದೇವರೇ ನಿನ್ನ ಆಲಯ ಪ್ರಥಮ ಸ್ಥಾನ, ದೇವರೇ ನಮ್ಮ ಜೀವಿತ ಗಂಡ ಹೆಂಡತಿ ನಿನಗಾಗಿ ಸಮರ್ಪಿಸ್ತಾ ಇದ್ದೇವೆ. ಸಮುದ್ರ ಇದೆ, ದೋಣಿಯಲ್ಲಿ ಕೂತುಕೊಂಡಿದ್ದಾರೆ, ಮುಂದೆ ಸಾಗ್ತಾ ಇದ್ದಾರೆ, ಮುಂದೆ ಏನು ಅಪಾಯ ಬರ್ತಾ ಇದೆ ಇವರಿಗೆ ಗೊತ್ತಾಗ್ತಾ ಇಲ್ಲ. ತಕ್ಷಣವೇ ಬಿರುಗಾಳಿ ಬರ್ತಾ ಇದೆ, ಗಾಳಿ ಬೀಸ್ತಾ ಇದೆ, ಮಳೆ ಬರ್ತಾ ಇದೆ, ತುಫಾನು ಪ್ರಾರಂಭ ಆಗ್ತಾ ಇದೆ. ಬರುವಾಗ ಇವರಿಗೆ ಹೃದಯ ಕಲವಲ ಉಂಟಾಯಿತು, ಭಯಕ್ಕೆ ಒಳಗಾದರು, ಏನ್ ಮಾಡಬೇಕು ಗೊತ್ತಿಲ್ಲ. ಯೇಸು ಕ್ರಿಸ್ತನ್ ನೋಡಿದ್ರೆ ದೋಣಿಯಲ್ಲಿ ಇಲ್ಲ, ದೋಣಿ ಇಲ್ಲದೆ ಇವ್ರು ಹೇಳ್ತಾ ಇದ್ರೆ
ಚೆನ್ನಾಗಿ ಹೋಗುತ್ತೇವೆ, ನಾವು ದಂಡಿಗೆ ಸೇರುತ್ತೇವೆ, ಪರವಾಗಿಲ್ಲ. ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಏನ್ ಅಪಾಯ ಬರುತ್ತದೋ ಗೊತ್ತಿಲ್ಲ, ಏನ್ ತೊಂದರೆಗಳು ಬರ್ತಾವೆ ಗೊತ್ತಿಲ್ಲ, ಏನ್ ಕಷ್ಟಗಳು ಬರ್ತಾವೆ ಗೊತ್ತಿಲ್ಲ, ಏನ್ ನೋವುಗಳು ಬರ್ತಾವೆ ಗೊತ್ತಿಲ್ಲ. ಇವರಿಗೆ ಬರುವ ಸಮುದ್ರದಲ್ಲಿ ಮುಂದೆ ಪ್ರಯಾಣ ಮಾಡುವಾಗ ಇವರಿಗೆ ಏನ್ ಅಪಾಯ ಬರುವುದು ಇವರಿಗೆ ಗೊತ್ತಿಲ್ಲ. ಅರ್ಧ ಸಮುದ್ರಕ್ಕೆ ಹೋದ ನಂತರ ಕತ್ಲದಲ್ಲಿ ದೊಡ್ಡ ಬಿರುಗಾಳಿ ಬೀಸ್ತಾ ಇದೆ. ಶ್ರಮಕ್ಕೆ ಕಷ್ಟಕ್ಕೆ ಒಳಗಾದ್ರು, ಅಪಾಯಕ್ಕೆ ಒಳಗಾದ್ರು. ನಮ್ಮ ಜೀವಿತದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ಕಡೆಯಿಂದ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರ್ತಾವೋ ಗೊತ್ತಿಲ್ಲ, ನೋವುಗಳು ಬರ್ತಾವೋ ಗೊತ್ತಿಲ್ಲ, ಸಮಸ್ಯೆಗಳು ಬರ್ತಾವೆ ಗೊತ್ತಿಲ್ಲ. ಕೆಲವರಿಗೆ ಕುಟುಂಬದಿಂದ ಕಷ್ಟಗಳು ಬರಬಹುದು, ಕುಟುಂಬದಿಂದ ತೊಂದರೆಗಳು ಬರಬಹುದು, ಹೊರಗಡೆಯಿಂದ ತೊಂದರೆಗಳು ಬರಬಹುದು, ಗಂಡನಿಂದ ಬರಬಹುದು, ಹೆಂಡತಿನಿಂದ ಬರಬಹುದು. ಕೆಲವರಿಗೆ ಸಮಸ್ಯೆಗಳು, ಹಣದ ಸಮಸ್ಯೆ, ಕೆಲಸದ ಸಮಸ್ಯೆ, ರೋಗದ ಸಮಸ್ಯೆ ಜೀವಿತದಲ್ಲಿ. ಕೆಲವರು ಕುಟುಂಬ ಗಂಡ ಹೆಂಡತಿ ಚೆನ್ನಾಗಿದ್ರು ಕೂಡ ಕೆಲವರಿಗೆ ಬಂಧು ಬಳಗದ ಸಮಸ್ಯೆ. ಪಾಪ ಗಂಡ ಹೆಂಡತಿ ಚೆನ್ನಾಗಿ ಜೀವನ ಮಾಡ್ತಾರೆ, ಹೊರಗಿಂದ ಸಮಸ್ಯೆಗಳು, ಕುಟುಂಬದಿಂದ ಸಮಸ್ಯೆಗಳು, ಹೊರಗಿಂದ ಸಮಸ್ಯೆಗಳು, ಬಂಧು ಬಳಗದಿಂದ ಸಮಸ್ಯೆಗಳು, ಕಷ್ಟದ ಮೇಲೆ ಕಷ್ಟಗಳು, ವರ್ತ ಮೇಲೆ ವರ್ತ, ಪೆಟ್ಟು ಮೇಲೆ ಪೆಟ್ಟು, ಗಾಯದ ಮೇಲೆ ಗಾಯ, ನೋವು ಮೇಲೆ ನೋವು ಬರುವಾಗ ಕೆಲವರು ಏನು ಮಾಡಬೇಕು ಗೊತ್ತಾಗುವುದಿಲ್ಲ. ಕೆಲವರಿಗೆ ಕಳವಳ ಉಂಟಾಗುತ್ತದೆ, ಹೃದಯ ಕಳವಳ, ಮನಸ್ಸು ಕಳವಳ, ಜೀವಿತದಲ್ಲಿ ಕಳವಳ. ಧೋನಿ ಕ್ರಿಸ್ತನಿಲ್ಲದ ಕಾರಣ ಅರ್ಧ ಸಮುದ್ರಕ್ಕೆ ಹೋಗಿದ್ದಾರೆ, ಭಯಕ್ಕೆ ಒಳಗಾಗಿದ್ದಾರೆ, ಸಂಕಟಕ್ಕೆ ಒಳಗಾಗಿದ್ದಾರೆ, ಕಷ್ಟಕ್ಕೆ ಒಳಗಾಗಿದ್ದಾರೆ, ಸಮಸ್ಯೆಗೆ ಒಳಗಾಗಿದ್ದಾರೆ. ಅಪಾಯ ಬರ್ತಾ ಇದೆ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರು ಜೀವಿತದಲ್ಲಿ ಗೊಂದಲಕ್ಕೆ ಒಳಗಾದ್ರು. ಅಯ್ಯೋ, ನಮ್ಮನ್ನು ಕಾಪಾಡೋರು ಯಾರು, ರಕ್ಷಿಸೋರು ಯಾರು? ಕ್ರಿಸ್ತನಿಲ್ಲದ ಧೋನಿ ಇಲ್ಲದ ಕಾರಣ ಭಯಕ್ಕೆ ಒಳಗಾಗಿದ್ದಾರೆ. ಎರಡನೇದಾಗಿ ಎದಕ್ಕೆ ಒಳಗಾಗಿದ್ದಾರೆ? ಭಯ. ಜೀವಿತದಲ್ಲಿ ಭಯ ಅನ್ನೋದು ಪ್ರತಿಯೊಬ್ಬರ ಹೃದಯದಲ್ಲಿದೆ. ಮನುಷ್ಯನ ಭಯ, ಜೀವಿತ ಭಯ. ಕೆಲವರಿಗೆ ಗಂಡನ ಭಯ, ಕೆಲವರಿಗೆ ಹೆಂಡತಿ ಭಯ, ಕೆಲವರಿಗೆ ಗಂಡಂದರವರು ಹೆಂಡತಿಯವರು ಕೂಡ ಅಂಜುತ್ತಾರೆ. ಕೆಲವರು ಹೆಂಡತಿಯರು ಹೆಂಗ ಅಂಜಿಸ್ತಾರೆ ಗೊತ್ತು? ಗಂಡಂದರವರು ಮಾತಾಡೋದಿಲ್ಲ. ನನ್ನ ಕಡೆ ಕುಂತಿದ್ದ ಜಾಗದಲ್ಲಿ ನಮ್ಮ ಒಯ್ನದ ಕೇಳಿ ಚೆನ್ನಾಗಿ. ನಮ್ಮನ್ನ ಚಲೋ ಪಾಪ, ಸಮಾಧಾನ ಶಾಂತಿ. ನಮ್ಮನ್ನ ತೆಲುಗುದವ್ರು ಬುದ್ಧಿ, ತೆಲುಗುದವ್ರ ಸ್ವಭಾವ, ಅವ್ರು ಮಾತಾಡೋದಿಲ್ಲ. ಹಿಂಗ್ ತಿಳ್ಕೋಬೇಕು. ಗಂಡ ಸಿಗ್ನಲ್ ಬರ್ತಾ ಇದೆ, ರೆಡ್ಡಿ ಸಿಗ್ನಲ್ ಬರ್ತಾ ಇದೆ ಹೆಂಡತಿ ಕಡೆಯಿಂದ. ಅವಾಗ ಗಂಡ ಮಾತಾಡೋದಿಲ್ಲ, ಅವಾಗ ಗಂಡ ಏನು ಬಾಸ್ಗಿರಿ ಮಾಡೋದಿಲ್ಲ. ಹೆಂಡತಿನಿಂದ ಸಿಗ್ನಲ್ ಬಂತು ನೋಡ್ರಿ, ಅವಾಗ ನಮ್ಮನ್ನ ಶಾಂತ ಆಗ್ತಾನೆ. ಫ್ರಿಡ್ಜ್ ನಲ್ಲಿ ಇಟ್ಟಿರುವಂತ ಐಸ್ ಇದ್ದಂಗೆ ಸಮಾಧಾನವಾಗ್ತಾನೆ. ಇಲ್ಲಂದ್ರೆ ಮನ್ಯಾಗ ಹೋಗಿ ಒದಿಕೆ ತಗೊಂಡು ಮುಗಿತು ಕತೆ. ಯಾಕೆ? ಭಯ. ಕೆಲವರಿಗೆ ಗಂಡನ ಭಯ, ಕೆಲವರಿಗೆ ಹೆಂಡತಿ ಭಯ, ಕೆಲವರಿಗೆ ಮಕ್ಕಳ ಭಯ, ಕೆಲವರಿಗೆ ಮಕ್ಕಳಿಗೆ ಕೂಡ ತಂದೆ ತಾಯಿ ಭಯ. ಕೆಲವರಿಗೆ ಭಯ ಪಡುವುದರಿಂದ ಸರಿಯಾಗಿ ಓದೋದಿಲ್ಲ, ಸರಿಯಾಗಿ ಮಾತಾಡುವುದಿಲ್ಲ, ತಂದೆ ತಾಯಿ ಎದುರುಗಡೆ ನಿಂತು ಮಾತಾಡುವುದಿಲ್ಲ. ಕೆಲವರು ಹೊರಗಡೆ ಸಮಾಜ ಭಯ ಇರುವುದರಿಂದ ಸಮಾಜ ಹತ್ರ ಹೋಗಿ ಕಷ್ಟಗಳನ್ನು ವಿರೋಧ ಅವರು ಧೈರ್ಯವಾಗಿ ನಿಲ್ಲಲಿಕ್ಕೆ ಆಗುವುದಿಲ್ಲ. ಹೌದ್ರಿ, ನಾವು ಜೀವಿಸ್ತಾ ಇದ್ದೇವೆ, ನಮ್ಮ ಕುಟುಂಬ, ನಾವು, ನಿಮಗೆ ಸಂಬಂಧ ಇಲ್ಲ, ಅಧಿಕಾರ ಇಲ್ಲ ಅಂತೇಳಿ ಧೈರ್ಯವಾಗಿ ಮಾತಾಡ್ಲಿಕ್ಕೆ ನಿಲ್ಲಲಿಕ್ಕೆ ಆಗ್ತಾ ಇಲ್ಲ. ಒಂದೆಲ್ಲ ಸಮಾಜ ವಿರೋಧ ಮಾಡಿದ್ರು ಕೂಡ ಧೈರ್ಯವಾಗಿ ನಾವು ಮಾತಾಡಬೇಕು, ಧೈರ್ಯವಾಗಿ ನಿಲ್ಲಬೇಕು. ಕೆಲವರು ಧೈರ್ಯ ಕಳೆದುಕೊಳ್ಳುತ್ತಾರೆ. ಯೇಸು ಕ್ರಿಸ್ತನು ಕೂಡ ಯೇಸು ಕ್ರಿಸ್ತನನ್ನು ಹಿಡಿಯುವಾಗ, ಯೇಸು ಕ್ರಿಸ್ತನನ್ನು ಸಿಲುಬೆಗೆ ಏರಿಸುವಾಗ, ಯೇಸು ಕ್ರಿಸ್ತನನ್ನು ಮುಳ್ಳ ಕಿರೀಟ ಇಟ್ಟು ಚಿತ್ರ ಹಿಂಸೆ ಮಾಡುವಾಗ, ಕೊರಡೆಗಳಿಂದ ಹೊಡೆಯುವಾಗ 12 ಮಂದಿ ಶಿಷ್ಯರು 3.5 ವರ್ಷ ಯೇಸು ಕ್ರಿಸ್ತನ ಸಂಗಡ ಇದ್ದವರು, ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದವರು, ಯೇಸು ಕ್ರಿಸ್ತನ ಬೋಧನೆ ಕೇಳೋರು, ಯೇಸು ಕ್ರಿಸ್ತನ ರೊಟ್ಟಿ ಮೀನನ್ನು ತಿಂದವರು, ಯೇಸು ಕ್ರಿಸ್ತನ ಹಿಂಬಾಲಿಸಿದವರು ಒಂದು ದಿನ ಯೇಸು ಕ್ರಿಸ್ತನನ್ನು ಹಿಡ್ಕೊಂಡಾಗ 12 ಮಂದಿ ಶಿಷ್ಯರು 12 ದಿಕ್ಕುಗಳು ಓಡುತ್ತಿದ್ದಾರೆ. ಭಯಕ್ಕೆ ಒಳಗಾಗಿದ್ದಾರೆ. ಕೆಲವರು ಮನೆಗಳಲ್ಲಿ ಬಚ್ಚಿಟ್ಟುಕೊಂಡಿದ್ದಾರೆ, ಕೆಲವರು ದೇವರ ಆಲಯದಲ್ಲಿ ಸಭೆಯಲ್ಲಿ ಬಾಗಿಲಾಕೊಂಡು ಬಚ್ಚಿಟ್ಟುಕೊಂಡಿದ್ದಾರೆ. ಯೇಸು ಕ್ರಿಸ್ತನನ್ನು ಕೋರ್ಟಿನಲ್ಲಿ ತೀರ್ಮಾನ ಮಾಡುವಾಗ, ಓ ಪೇತ್ರನೇ, ನೀನು ಕೂಡ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದವನಲ್ಲ ಅಂತ ಕೇಳಿದಾಗ, ಇಲ್ಲಿಲ್ಲ, ಯೇಸು ಕ್ರಿಸ್ತನ ಯಾರು ನನಗೆ ಗೊತ್ತಿಲ್ಲ, ಯೇಸು ಕ್ರಿಸ್ತನನ್ನೇ ನೋಡಿಲ್ಲ, ಈ ಯೇಸು ಕ್ರಿಸ್ತನೇ ನನಗೆ ಗೊತ್ತಿಲ್ಲ ಅಂತೇಳಿ ಸುಳ್ಳು ಹೇಳಿದರು. ಕೆಲವರಿಗೆ ಭಯ, ಸಮಾಜದ ಭಯ, ಕೆಲವರಿಗೆ ಜನರ ಭಯ, ಧೈರ್ಯವಾಗಿ ಹೇಳೋದಿಲ್ಲ. ಹೌದು, ನಾನು ಯೇಸು ಕ್ರಿಸ್ತನ ನಂಬಿದ್ದೇನೆ, ಯೇಸು ಕ್ರಿಸ್ತನ ರಕ್ಷಣೆ ಹೊಂದಿದ್ದೇನೆ, ಯೇಸು ಕ್ರಿಸ್ತನ ಆಲಯಕ್ಕೆ ನಾನು ಹೋಗ್ತಾ ಇದ್ದೇನೆ, ಜೀವವುಳ್ಳ ದೇವರನ್ನು ನಂಬಿದ್ದೇನೆ, ಆರಾಧಿಸ್ತಾ ಇದ್ದೇನೆ ಅಂತೇಳಿ
ಕೆಲವರಿಗೆ ಭಯ, ಜನರ ಭಯ, ಕೆಲವರಿಗೆ ಸಮಾಜದ ಭಯ, ಕೆಲವರಿಗೆ ಕುಟುಂಬ ಭಯ, ಗಂಡನ ಭಯ. ಯಾರಾದ್ರೂ ಚರ್ಚಿಗೆ ಹೋಗ್ಬೇಡ ಅಂದ್ರೆ ಹೋಗೋದಿಲ್ಲ, ಪ್ರಾರ್ಥನೆ ಮಾಡಬೇಡ ಅಂದ್ರೆ ಪ್ರಾರ್ಥನೆಗೆ ಹೋಗೋದಿಲ್ಲ, ಸೇವೆಗೆ ಹೋಗ್ಬೇಡ ಅಂದ್ರೆ ಸೇವೆಗೆ ಹೋಗೋದಿಲ್ಲ. ದೇವರಕ್ಕಿಂತ, ದೇವರ ಮಾತು, ದೇವರ ವಾಕ್ಯ, ದೇವರ ಒಂದು ಆತ್ಮಕ್ಕಿಂತ, ದೇವರ ರಕ್ಷಣಕ್ಕಿಂತ ಜನರಿಗೆ ಪ್ರಥಮ ಸ್ಥಾನ ಕೊಟ್ಟು ಭಯಪಡ್ತಾ ಇದ್ದಾರೆ ಜನರಿಗೆ. ಯಾಕೆ ಇವರು ಶಿಷ್ಯರು ಭಯಪಡ್ತಾ ಇದ್ದಾರೆ? ಇವರು ಧ್ವನಿಯಲ್ಲಿ ಏನಿಲ್ಲ, ಯಾರಿಲ್ಲ? ಯೇಸು ಕ್ರಿಸ್ತನಿಲ್ಲ. ಇವರು ಸಂಗಡ ದೇವರಿಲ್ಲದ ಕಾರಣ ಅಂಜಿದ್ದಾರೆ, ಬಿರುಗಾಲಿಗೆ, ತುಫಾನಿಗೆ ಅಂಜಿದ್ದಾರೆ. ಅಪಾಯ ಬರ್ತಾ ಇದೆ. ಇವ್ರ ಪರಿಸ್ಥಿತಿಗೆ ಹಂಗೆ ಪರಿಹಾರ ಮಾಡಲಿಕ್ಕೆ ಯಾರಿಲ್ಲ. ಇವ್ರ ಪರಿಸ್ಥಿತಿಗಳಿಗೆ ಪರಿಹಾರ ಹೊಂದಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಕೆಲವು ಸಲ ನಮಗೆ ಗಂಭೀರವಾದ ಪರಿಸ್ಥಿತಿಗಳು ಬರುವಾಗ ನಾವು ಏನು ಮಾಡಬೇಕು ಗೊತ್ತಾಗುವುದಿಲ್ಲ. ಹೃದಯ ಕಳವಳ ಉಂಟಾಗುತ್ತದೆ, ನೋವಿಗೆ ಒಳಗಾಗುತ್ತೇವೆ, ಸಮಸ್ಯೆಗೆ ಒಳಗಾಗುತ್ತೇವೆ, ಅಪನಂಬಿಕೆಗೆ ಒಳಗಾಗುತ್ತೇವೆ, ಭಯಕ್ಕೆ ಒಳಗಾಗುತ್ತೇವೆ. ಅಂತ ಸಂದರ್ಭದಲ್ಲಿ ಮೊಣಕಾಲೂರಿ ನಾವು ಪ್ರಾರ್ಥಿಸಬೇಕು. ದೇವರೇ, ನನ್ನ ಸಂಗಡ ನೀನಿದ್ದಿ ಪ್ರಭು, ನಾನು ಅಂಜೋದಿಲ್ಲ, ಭಯಪಡೋದಿಲ್ಲ. ದೇವರೇ, ನೀ ನನ್ನ ಸಂಗಡ ಇರೋದಾದ್ರೆ ಎಂತ ತುಫಾನಾಗಲಿ, ಬೆಟ್ಟದಂತ ತುಫಾನಾಗಲಿ, ಸಮುದ್ರದಂತ ತುಫಾನಾಗಲಿ, ಗಾಳಿ ಬೀಸಲಿ ಪ್ರಭಾ, ನಾನು ಅಂಜೋದಿಲ್ಲ, ಭಯಪಡುವುದಿಲ್ಲ. ಯಾಕಂದ್ರೆ ನನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನಿದ್ದಾನೆ, ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನಿದ್ದಾನೆ, ನನ್ನ ದೋಣಿಯಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ನಾನು ನಡೆಯುವಾಗ, ಹೋಗುವಾಗ, ಪ್ರಯಾಣ ಮಾಡುವಾಗ, ಸಮಸ್ಯೆಗಳು ಬರುವಾಗ ನನ್ನ ಜೀವಿತದಲ್ಲಿ ದೇವರಿದ್ದಾನಂತೇಳಿ ಧೈರ್ಯದಿಂದ ನಾವು ಮುಂದೆ ಸಾಗುತ್ತೇವೆ. ಶಿಷ್ಯರಿಗೆ ಭಯ ಬರಲಿಕ್ಕೆ ಕಾರಣ ಇವರು ಹೃದಯದಲ್ಲಿ ಯಾರಿಲ್ಲ? ದೇವರಿಲ್ಲ. ಇವರು ದೋಣಿಯಲ್ಲಿ ದೇವರಿಲ್ಲ, ಇವರು ಸಂಗಡ ದೇವರಿಲ್ಲ. ಭಯಕ್ಕೆ ಒಳಗಾಗ ಮೊದಲಿರುವಷ್ಟು ಪ್ರಾರಂಭ, ಮೊದಲಿರುವಂತಹ ತೀರ್ಮಾನಗಳು ಕೊನೆ ತನಕ ಇರ್ತಾ ಇಲ್ಲ. ಕಳೆದುಕೊಳ್ಳುತ್ತಾ ಇದ್ದಾರೆ ನಂಬಿಕೆ, ವಿಶ್ವಾಸ ಕಳೆದುಕೊಳ್ಳುತ್ತಾ ಇದ್ದಾರೆ, ದೇವರ ಆತ್ಮ ಕಳೆದುಕೊಳ್ಳುತ್ತಾ ಇದ್ದಾರೆ, ರಕ್ಷಣೆ ಕಳೆದುಕೊಳ್ಳುತ್ತಾ ಇದ್ದಾರೆ. ಅಬ್ರಾಮನ ನಂಬಿಕೆ ನೋಡ್ರಿ. ಅಬ್ರಾಮನು 175 ವರ್ಷಗಳು ಜೀವಿಸಿದ. 75ನೇ ಇಸ್ವಿನಲ್ಲಿ ದೇವರು ಅಬ್ರಾಮನನ್ನು ಕರೆದಿರುವ ದೇವರು ನಂಬಿಗಸ್ತನಂತೇಳಿ ದೇವರ ಅಬ್ರಾಮನಿಗೋಸ್ಕರ ಅನೇಕ ವಾಗ್ದಾನಗಳನ್ನು ಮಾಡಿದ. ಅಬ್ರಾಮನು, ನನ್ನನ್ನು ಕರೆದಿರುವ ದೇವರು ನಾನು ತಿಳಿದುಕೊಂಡಿದ್ದೇನೆ, ನಂಬಿದ್ದೇನೆ ಅಂತೇಳಿ ನಂಬಿಕೆಯಿಂದ ಅಬ್ರಾಮನು 100 ವರ್ಷಗಳು ನಂಬಿಗಸ್ತನಾಗಿ ಜೀವಿಸಿದ, ದೇವರಿಗೆ ಮಹಿಮಕರವಾಗಿ ಜೀವಿಸಿದ, ದೇವರಲ್ಲಿ ನೀತಿವಂತನಾಗಿ ಕರೆಯಲ್ಪಟ್ಟ. ಅಬ್ರಾಮನಿಗೆ ನಿಮ್ಮ ಹಾಗೆ ಅನೇಕ ಕಷ್ಟಗಳು ಬಂದು, ಸಮಸ್ಯೆಗಳು ಬಂದು, ತೊಂದರೆಗಳು ಬಂದು, ನೋವುಗಳು ಬಂದು, ಆದ್ರೂ ಕೂಡ ಅಬ್ರಾಮನು ದೇವರನ್ನು ಬಿಟ್ಟಿಲ್ಲ. ಅದಕ್ಕಾಗಿ ದೇವರು ಸಾಕ್ಷಿ ಕೊಡ್ತಾ ಇದ್ದಾರೆ. ಅಬ್ರಾಮ್, ನೀನು ಈ ಲೋಕದಲ್ಲಿರುವಂತ ಎಲ್ಲ ಜನಾಂಗಕ್ಕೆ ಮೂಲ ತಂದೆಯಾಗಿದೆ. ಅಲ್ಲೆಲ್ಲಿಯಾ ಏನಾಗಿದೆ? ಮೂಲ ತಂದೆಯಾಗಿದೆ. ಅಬ್ರಾಮನ ನಂಬಿಕೆ ನೋಡಿ ದೇವರು ಅತ್ಯಧಿಕವಾಗಿ ಆಶೀರ್ವದಿಸಿದ, ಅಭಿವೃದ್ಧಿ ಮಾಡಿದ. ಕಾನಾನ್ ದೇಶದಲ್ಲಿ ಅಬ್ರಾಮನಿಗೋಸ್ಕರ ದೇವರು ಸಮಸ್ತವನ್ನಿಟ್ಟು ನೆರವೇರಿಸಿದ, ಅಭಿವೃದ್ಧಿ ಮಾಡಿದ. ಪೇತ್ರನು ದೇವರನ್ನು ದೃಷ್ಟಿಸಿ ನೋಡೋ ತನಕ ಆತನ ನಂಬಿಕೆ ಜೀವಿತದಲ್ಲಿ ಸಮುದ್ರದಲ್ಲಿ ನಡೀತಾ ಇದ್ದಾನೆ. ಯಾವಾಗ ಲೋಕವನ್ನು ನೋಡಿದ, ಸಮುದ್ರ ನೋಡಿದ, ಮುಳುಗೋಗುತ್ತಾ ಇದ್ದಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಅಲ್ಪ ವಿಶ್ವಾಸಿಯೇ, ಅಪನಂಬಿಕೆ, ಲೋಕವನ್ನು ನೋಡಬೇಡ, ನೀನು ಎದ್ದೇಳ ಅಂತೇಳಿ ಯೇಸು ಕ್ರಿಸ್ತನು ಮತ್ತೆ ಕೈ ಹಿಡಿದು ಎಬ್ಬಿಸ್ತಾ ಇದ್ದಾನೆ. ಅಲ್ಲೆಲ್ಲಿಯಾ, ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ. ನಮ್ಮ ನಂಬಿಕೆ ನಾವು ಕಾಪಾಡಿಕೊಳ್ಳಬೇಕು, ನಮ್ಮ ವಿಶ್ವಾಸ ನಾವು ಕಾಪಾಡಿಕೊಳ್ಳಬೇಕು, ನಾವು ತೆಗೆದುಕೊಂಡಿರುವಂತ ಕಮಿಟ್ಮೆಂಟ್, ಒಪ್ಪಂದ ನಾವು ಕಾಪಾಡಿಕೊಳ್ಳಬೇಕು. ದೀಕ್ಷಾ ಸ್ನಾನ ಹೊಂದುವಾಗ, ದೇವರಲ್ಲಿ ಬರುವಾಗ ಕಮಿಟ್ಮೆಂಟ್ ಮಾಡಿಕೊಳ್ಳುತ್ತೇವೆ, ಒಪ್ಪಂದ. ದೇವರೇ, ನಿನಗಾಗಿ ನಾನು ಜೀವಿಸುತ್ತೇನೆ, ದೇವರೇ, ನಿನ್ನನ್ನು ಬಿಟ್ಟು ನಾನು ಹೋಗುವುದಿಲ್ಲ. ಯೇಸುವೆ, ನಮ್ಮ ಪಾಪಗಳಿಗೋಸ್ಕರ ಕಲವಾರಿ ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದಿ, ಪ್ರಾಣ ಕೊಟ್ಟಿದ್ದಿ, ಜೀವ ಕೊಟ್ಟಿದ್ದಿ. ನಾವು ಕಮಿಟ್ಮೆಂಟ್ ಮಾಡಿಕೊಳ್ಳುತ್ತೇವೆ. ನಂಬುವಾಗ ಆ ಕಮಿಟ್ಮೆಂಟ್ ಕೆಲವು ದಿನಗಳಾದ ನಂತರ ಎಲ್ಲೋ ಇತ್ತು, ಆ ಸಮರ್ಪಣೆ ಎಲ್ಲೋ ಇತ್ತು, ಆ ಒಪ್ಪಂದ ಎಲ್ಲೋ ಇತ್ತು. ಎಲ್ಲವನ್ನು ಕೆಲವರು ಕಳೆದುಕೊಳ್ಳುತ್ತಾರೆ. ಕಾಪಾಡಿಕೊಳ್ಳಬೇಕು ನಂಬಿಕೆ. ಬಿರುಗಾಳಿ ಅಂತ ತುಫಾನು ಕಷ್ಟಗಳು ಬರಲಿ, ಸಮುದ್ರದಂತ ಸಮಸ್ಯೆಗಳು ಬರಲಿ, ಸಮುದ್ರ ಬೆಟ್ಟದಂತ ಜನರು ಅಡ್ಡಿ ಬರಲಿ, ನಾವು ಭಯಪಡಬಾರದು. ನನ್ನ ದೇವರು ನನ್ನ ಸಂಗಡ ಇದ್ದಾರೆ. ನಂಬಿಕೆಯಿಂದ ನಾವು ಜೀವಿಸಬೇಕು, ನಂಬಿಕೆಯಿಂದ ಮಾರ್ಗದಲ್ಲಿ ನಡಿಬೇಕು.
ನಂಬಿಕೆಯಿಂದ ಒಂದು ದಿನ ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧವುಳ್ಳವರಾಗಿ ಎತ್ತಲ್ಪಡಬೇಕು. ಅಲ್ಲೆಲ್ಲೂಯಾ. ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ಅಲ್ಪ ವಿಶ್ವಾಸಿ, ಅಪನಂಬಿಕೆನೆ ಅಂತೇಳಿ ಕೈ ಹಿಡಿದು ಪೇತ್ರನ ಕೈ ಹಿಡಿದು ಎಬ್ಬಿಸ್ತಾ ಇದ್ದಾನೆ. ಮೂರನೇದಾಗಿ ಪೇತ್ರನ ಅಪನಂಬಿಕಸ್ಥನಾಗಿದ್ದ. ಕ್ರಿಸ್ತನಿಲ್ಲದ ಹೃದಯ, ಕ್ರಿಸ್ತನಿಲ್ಲದ ಜೀವಿತ, ಕ್ರಿಸ್ತನಿಲ್ಲದ ಮನಸ್ಸು, ದೇವರಿಲ್ಲದಿದ್ದಾಗ, ಲೋಕದಲ್ಲಿದ್ದಾಗ, ಲೋಕವನ್ನು ಹಿಂಬಾಲಿಸುವಾಗ, ಲೋಕದಲ್ಲಿ ಆಶೆಗಳಿಗೆ ಆಕರ್ಷಿಸಲ್ಪಡುವಾಗ ದೇವರಲ್ಲಿ ಅಪನಂಬಿಕಸ್ಥರಾಗಿ ಜೀವಿಸ್ತಾರೆ, ಅಲ್ಪ ವಿಶ್ವಾಸಿಗಳಾಗಿ ಜೀವಿಸ್ತಾರೆ. ನಾಲ್ಕನೇದಾಗಿ ಧ್ಯಾನ ಮಾಡುವುದು. ಹೋದ್ರೆ ಕೊನೆ ಭಾಗ 14ನೇ ಅಧ್ಯಾಯ 31ನೇ ವಚನವನ್ನು ಹೋದ್ರಿ. ಆ ಕ್ಷಣವೇ ಯೇಸು ಕೈಚಾಚಿ ಅವನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಏಕೆ ಸಂದೇಹಪಟ್ಟೆ ಎಂದು ಹೇಳಿದನು. ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು. ಆಗ ದೋಣಿಯಲ್ಲಿದ್ದವರು, ನಿಜವಾಗಿ ನೀನು ದೇವಕುಮಾರನು ಎಂದು ಹೇಳಿ ಆತನಿಗೆ ನಮಸ್ಕರಿಸಿದರು. ಸಾಕು. ನಾಲ್ಕನೇದಾಗಿ ಯೇಸು ಕ್ರಿಸ್ತನು ಬಿರುಗಾಳಿಯನ್ನು, ತುಫಾನನ್ನು ನಿಲ್ಲಿಸಿದ. ದೋಣಿಯಲ್ಲಿ ಕೂತುಕೊಂಡಂತ ಶಿಷ್ಯರಿಗೆ ಅಷ್ಟುವರೆಗೂ ಯೇಸು ಕ್ರಿಸ್ತನು ಯಾರೆಂಬುದು ಅವರಿಗೆ ಗೊತ್ತಿರಲಿಲ್ಲ. ಯೇಸು ಕ್ರಿಸ್ತನು ಯಾರಾಗಿದ್ದಾನೆ, ಈತನು ಲೋಕ ರಕ್ಷಕನಾಗಿದ್ದಾನೆ, ಮೆಸ್ಸಿಯ ಆಗಿದ್ದಾನೆ ಎಂಬುದು 12 ಮಂದಿ ಶಿಷ್ಯರು ತಿಳಿದುಕೊಂಡಿಲ್ಲ, ಗ್ರಹಿಸಲಿಲ್ಲ. ಯಾವಾಗ ಯೇಸು ಕ್ರಿಸ್ತನು ತುಫಾನನ್ನು, ಸಮುದ್ರ ತೆರೆಗಳನ್ನು, ಗಾಳಿಯನ್ನು ನಿಲ್ಲಿಸಿದ, ಆವಾಗ 12 ಮಂದಿ ಶಿಷ್ಯರು ದೇವರ ಅದ್ಭುತವನ್ನು ನೋಡಿ, ಸೂಚಕ ಕಾರ್ಯವನ್ನು ನೋಡಿ ಆವಾಗ ತಿಳಿದುಕೊಳ್ಳುತ್ತಾರೆ, ಈತನು ದೇವಕುಮಾರ. ಹಲ್ಲೆಲೂಯಾ. ಈತನು ಮೆಸ್ಸಿಯಾಗಿದ್ದಾನೆ, ದೇವಕುಮಾರನಾಗಿದ್ದಾನೆ ಅಂತೇಳಿ 12 ಮಂದಿ ಶಿಷ್ಯರು ಆವಾಗ ಯೇಸು ಕ್ರಿಸ್ತನನ್ನು ಗುರುತಿಸ್ತಾ ಇದ್ದಾರೆ. ಆವಾಗ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುತ್ತಾ ಇದ್ದೇನೆ. ಯೇಸು ಕ್ರಿಸ್ತನು ಸಾಧಾರಣ ವ್ಯಕ್ತಿ ಅಲ್ಲ, ಈತನು ಪರಲೋಕದಿಂದ ಇಳಿದು ಬಂದಿರುವಂತ ದೇವಕುಮಾರನಾಗಿದ್ದಾನೆ, ಸರ್ವಶಕ್ತಿಯುಳ್ಳ ದೇವರಾಗಿದ್ದಾನೆ, ಸರ್ವ ಅಧಿಕಾರವುಳ್ಳ ದೇವರಾಗಿದ್ದಾನೆ. ಈತನ ಆಜ್ಞೆಯಿಂದ, ಈತನ ಮಾತಿನಿಂದ, ಈತನ ಸರ್ವಶಕ್ತಿಯಿಂದ ಗಾಳಿ ನಿಂತೋಯಿತು, ಸಮುದ್ರ ತೆರೆಗಳು ನಿಂತೋಯಿತು, ಬಿರುಗಾಳಿ ನಿಂತೋಯಿತು, ತುಫಾನು ನಿಂತೋಯಿತು. ಈತನಲ್ಲಿ ಸರ್ವಶಕ್ತಿ ಇದೆ, ಅಧಿಕಾರ ಇದೆ ಎಂಬುದಂತೇಳಿ ಆವಾಗ 12 ಮಂದಿ ಶಿಷ್ಯರು ತಿಳಿದುಕೊಳ್ಳುತ್ತಾದರೆ ಈತನು ದೇವಕುಮಾರ. ಸಮರಯ ಸ್ತ್ರೀ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡನು. ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ. ಯೇಸು ಕ್ರಿಸ್ತನು ಸುಕಾರ್ ಎಂಬ ಬಾವಿ ಹತ್ರ ಕೂತುಕೊಂಡಾಗ ಸಮರಯ ಪಟ್ಟಣದಲ್ಲಿ ಆ ಬಾವಿ ಹತ್ರ ನೀರು ಸೇದುವುದಕ್ಕಾಗಿ, ನೀರು ತೆಗೆದುಕೊಳ್ಳುವುದಕ್ಕಾಗಿ ಸಮರಯ ಸ್ತ್ರೀ ತನ್ನ ಗೆಳತಿಯವರು ಆ ಬಾವಿಗೆ ಬಂದಾಗ ನೀರು ಸೇದುವುದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನನ್ನು ನೋಡಿದ್ರು. ಆವಾಗ ಯೇಸು ಕ್ರಿಸ್ತನು ಮಾತಾಡಿದ, ಅಮ್ಮ ಈಗ ನೀರು ಸೇದುವುದಕ್ಕಾಗಿ ಬಂದಿದ್ದಿ, ನೀರು ತೆಗೆದುಕೊಳ್ಳುವ ನೀರೇ ಬೇರೆ, ನಾನು ಕೊಡುವ ನೀರೇ ಬೇರೆ. ಸಮರಯ ಸ್ತ್ರೀಗೆ ಗೊತ್ತಾಗ್ಲಿಲ್ಲ. ಓ, ನಿನ್ನ ನೋಡಿದ್ರೆ ಒಳ್ಳೆ ವ್ಯಕ್ತಿಯಾಗಿ ಕಾಣ್ತಾ ಇದೆ, ಒಳ್ಳೆ ಸಾಧಾರಣ ಮನುಷ್ಯನಾಗಿ ಕಾಣ್ತಾ ಇದೆ, ಒಬ್ಬ ಭಕ್ತನಾಗಿ ಕಾಣ್ತಾ ಇದೆ. ಅಷ್ಟವರೆಗೂ ಯೇಸು ಕ್ರಿಸ್ತನು ಯಾರೆಂಬುದು ಸಮರಯ ಸ್ತ್ರೀಗೆ ತಿಳಿದುಕೊಂಡಿಲ್ಲ, ಗೊತ್ತಾಗಲಿಲ್ಲ. ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ಅಮ್ಮ ನೀವು ಸೇದುವ ನೀರೇ ಬೇರೆ, ತೆಗೆದುಕೊಳ್ಳುವ ನೀರೇ ಬೇರೆ, ಬಾವಿನಿಂದ ನಾನು ಕೊಡುವ ನೀರೇ ಬೇರೆ ಅಂತೇಳಿ ಯೇಸು ಕ್ರಿಸ್ತನ ಹೇಳಿದ. ಆವಾಗ ಸ್ವಲ್ಪ ಮಾತನಾಡುವಾಗ ಯೇಸು ಕ್ರಿಸ್ತನು ಆ ಸ್ತ್ರೀ ಭವಿಷ್ಯತ್ತನ್ನೇ ತಿಳಿಯಪಡಿಸಿದ. ಆ ಸ್ತ್ರೀ ಹೃದಯವನ್ನೇ ದೇವರು ತಿಳಿದುಕೊಂಡು ತನ್ನ ಜೀವಿತ, ತನ್ನ ಆಲೋಚನಾ, ತನ್ನ ಭವಿಷ್ಯತ್ತು, ತನ್ನ ಎಷ್ಟು ಮಂದಿ ಗಂಡಂದಿರವರು ಇದ್ದಾರೋ ಎಲ್ಲವನ್ನು ಮರ್ಮ ತಿಳಿಯಪಡಿಸಿದ. ಆವಾಗ ಆ ಸ್ತ್ರೀ ತಿಳ್ಕೊಂಡು, ನೀನು ಸಾಧಾರಣ ವ್ಯಕ್ತಿ ಅಲ್ಲ, ಒಬ್ಬ ಪರಲೋಕದಿಂದ ಬಂದಿರುವಂತ ಒಬ್ಬ ಪ್ರವಾದಿ ಅಂತೇಳಿ. ಆವಾಗ ಯೇಸು ಕ್ರಿಸ್ತನ ಅಂತಂದ್ರೆ, ಅಮ್ಮ ಈಗೋ ನಿನಗೆ 5 ಮಂದಿ ಗಂಡಂದಿರವರು ಇದ್ದಾರೆ. ಆವಾಗ ಈ ಸ್ತ್ರೀ ಅಂತ ಆದ್ರೆ, ನನ್ನ ಹೃದಯ, ನನ್ನ ಗುಟ್ಟು, ನನ್ನ ಮರ್ಮ ಇವ್ರಿಗೆ ಯಾಕೆ ಗೊತ್ತಾಯಿತು ಅಂತೇಳಿ ಆಶ್ಚರ್ಯವಾದ. ಆವಾಗ ಯೇಸು ಕ್ರಿಸ್ತನ ಅಂತ ಇದ್ದಾನೆ, ಅಮ್ಮ ನಾನು ಕೊಡುವ ನೀರು ಜೀವ ಜಲನದಿ ನೀರು. ಅಲ್ಲೆಲ್ಲೂಯಾ. ಆವಾಗ ಆ ಸ್ತ್ರೀಗೆ ಗೊತ್ತಾಯಿತು, ಈತನು ಒಬ್ಬ ಮೆಸ್ಸಿಯ ಪ್ರವಾದಿ ಅಂತೇಳಿ ತಿಳಿದುಕೊಂಡು ಆವಾಗ ಯೇಸು ಕ್ರಿಸ್ತನ ಹತ್ರ ಆ ಸ್ತ್ರೀ ಅಲ್ಲಿ ಕೊಡ ಬಿಟ್ಟು ತಮ್ಮ ಗ್ರಾಮಕ್ಕೆ ಹೋದ್ರು, ಪಟ್ಟಣಕ್ಕೆ.
ಹೋಗಿ ತನ್ನ ಗ್ರಾಮದಲ್ಲಿರುವಂತಹ ಜನರಲ್ಲಿ ಎಲ್ಲರಿಗೆ ಒಳ್ಳೆ ಸುದ್ದಿ ಅಂತ ಇದೆ. ಇಗೋ, ನಾನು ನೀರು ಸೇದುವುದಕ್ಕಾಗಿ ಬಾವಿಗೆ ಹೋಗಿದ್ದೇನೆ. ಬಾವಿ ಹತ್ರ ಒಬ್ಬ ಮೆಸ್ಸಿಯ, ನಾವು ಎದುರು ನೋಡುವಂತ ಮೆಸ್ಸಿಯ ಬಂದಿದ್ದಾನೆ. ನಾವು ನೋಡಿದ್ದೇವೆ. ಆತನ ಮಾತು ನಾನು ಕೇಳಿದ್ದೇನೆ, ಆತನ ವಾಕ್ಯ ನಾನು ಕೇಳಿದ್ದೇನೆ, ಆತನ ಸ್ವರ ನಾನು ಕೇಳಿದ್ದೇನೆ. ನನ್ನ ಹೃದಯ, ನನ್ನ ಜೀವಿತ ಬಗ್ಗೆ ಎಲ್ಲ ತಿಳಿಯಪಡಿಸಿದ, ನನ್ನ ಅಂತರಂಗ ಹೃದಯವನ್ನು ತಿಳಿಯಪಡಿಸಿದ, ನನ್ನ ಹಿಂದಿನ ಜೀವಿತ ಬಗ್ಗೆ ಗುಟ್ಟು ರದ್ದು ಮಾಡಿದ ಈತನು ಸಾಧಾರಣ ವ್ಯಕ್ತಿ ಅಲ್ಲ, ಈತನು ಮೆಸ್ಸಿಯಾಗಿ ಬಂದಿದ್ದಾನೆ ಎಂಬುದು ಜನರಿಗೆಲ್ಲರಿಗೆ ಸಾರಿತು. ಅವರೆಲ್ಲರೂ ಯಾರೀತನು ಮೆಸ್ಸಿಯ ಅಂತೇಳಿ ಎಲ್ಲರೂ ಬಂದು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಯೇಸು ಕ್ರಿಸ್ತನ ಅವರೆಲ್ಲರಿಗೆ ಬೋಧನೆ ಮಾಡಿದ. ಇವ್ರು ಏನಾಗ್ತಾ ಇದ್ರು ಗೊತ್ತು? ಇವತ್ತು ನಾನು ನಿನ್ನನ್ನು ನೋಡಿದ್ದು, ನಿನ್ನ ಮಾತು ಕೇಳಿದ್ದು, ನಿನ್ನನ್ನು ನಂಬಿದ್ದು, ನೀನು ಬರಬೇಕಾಗಿರುವಂತ ಮೆಸ್ಸಿಯ ಲೋಕ ರಕ್ಷಕರಂತೇಳಿ ಎಲ್ಲರೂ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡು, ಎಲ್ಲರೂ ಯೇಸು ಕ್ರಿಸ್ತನನ್ನು ನಂಬಿದ್ರು. ನೀನೇ ಲೋಕ ರಕ್ಷಕನು ಎಂಬುದು ನಿನ್ನ ಸ್ವರ ನಾವು ಕೇಳಿದ್ದೇವೆ, ನಿನ್ನ ವಾಕ್ಯ ಕೇಳಿದ್ದೇವೆ, ನಿನ್ನ ಬೋಧನೆ ಕೇಳಿದ್ದೇವೆ. ಜೀವಿಸುತ್ತೇವೆ. ತೀರ್ಮಾನ ತೆಗೆದುಕೊಳ್ಳೋಣ. ತೀರ್ಮಾನ ತೆಗೆದುಕೊಂಡು, ದೇವರೇ, ನನ್ನ ಜೀವಿತದಲ್ಲಿ ನನ್ನ ಜೀವಿತ ನಿನಗೆ ಒಪ್ಪಿಸಿಕೊಡುತ್ತೇನೆ, ನನ್ನ ಹೃದಯ ಒಪ್ಪಿಸಿಕೊಡುತ್ತೇನೆ, ನಂಬಿಕೆಯಿಂದ ಜೀವಿಸುತ್ತೇನೆ. ಕಣ್ಣುಗಳನ್ನು ಮುಚ್ಚಿ ನಾವು